ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್ ಮೇಡಮ್ ಕೈ ಅತ್ತೆ ಕೈ ನೋವ್ತಿದೆ. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ಅಲ್ಲ ಶರತು, ನಮ್ ಹಿತ ಹೇಗ್ ಮಲಗಿದಾಳೆ ಅಂತ ನೋಡು. ಪಾಪ ಆ ಮಗು, ಅವಳ ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆಲಿರೋ ಕರಡು ಚುರ್ರ ಅಂತ ಇದೆ. ಇದಕ್ಕೆಲ್ಲ ಕಾರಣ ಈ ಮಹಾತಾಯಿ ದುರ್ಗಾದೇವಿನೇ. ಲೇ ದಮ್ಮು, ಏನೇ ನೀನು? ಅವಳೇನ ಮಾಡಿದ್ಲೀಗ? ಹೌದಮ್ಮ, ಎಲ್ಲದಕ್ಕೂ ದುರ್ಗಾನೇ ಕೇಳ್ತಿದ್ಯಾ? ಹೌದು, ದುರ್ಗಾ ಅಕ್ಕ ಜೊತೆ ನಾನು ಇದ್ದೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅದೇ ಪ್ಲೀಸ್ ಬಿ ಸೆನ್ಸಿಬಲ್. ಹಿತಾ ಹುಷಾರಿದ್ದೆ ಮಲ್ಕೊಂಡಿದ್ದಾಳೆ, ಇವಾಗ ಇದೆಲ್ಲ ಬೇಕಾ? ಶರತ್ತು, ನಿನಗೇನು ಅರ್ಥ ಆಗಲ್ಲ. ಈ ದುರ್ಗಾ ನಮ್ಮ ಮನೆಗ್ ಬಂದಾಗಿಂದ ನಾವ್ ಇಷ್ಟೆಲ್ಲ ಸಮಸ್ಯೆ ಅನುಭವಿಸಿದೀವಿ ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು. ನಮ್ ಹಿತಾ ಪುಟ್ಟ ಮೊದ್ಲು ಏನು ಮಾತಾಡ್ತಿರ್ಲಿಲ್ಲ, ಸೈಲೆಂಟ್ ಆಗಿರ್ತಿದ್ಲು, ಯಾವ ತೊಂದ್ರೆನೂ ಆಗ್ತಾ ಇರ್ಲಿಲ್ಲ. ಈ ತಾಯಿ ನಮ್ಮನೆ ಕಾಲಿಟ್ಲು ಇಟ್ಲು ಇಟ್ಲು ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಒಂದಾ ಎರಡ? ಈಗ ನೋಡ್ ಅವಳು ಹೇಗ್ ಮಲಗಿದಾಳೆ ಅಂತ. ಮೇಡಮ್, ಪುಟ್ ಮೇಡಮ್ಗೆ ತೊಂದರೆ ಆಗೋದಕ್ಕೆ ನಾನ್ ಬಿಡ್ತೀನ? ನಾನು ಅವಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನೀನ್ ಕೇರ್ಲೆಸ್ ಆಗಿದ್ದಕ್ ತಾನೇ ಹಿತನ್ಗೆ ಹರ್ಟ್ ಆಗಿರೋದು. ಅಲ್ಲ, ಅವಳು ಚಿಕ್ಕ ಹುಡುಗಿ, ಅವಳನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಪ್ರೊಟೆಕ್ಟ್ ಮಾಡಕ್ ಬರಲ್ಲ ಅಂದ್ಮೇಲೆ ಹೊರಗಡೆ ಕರ್ಕೊಂಡು ಹೋಗೋ ರೆಸ್ಪಾನ್ಸಿಬಿಲಿಟಿನೂ ತಗೋಬಾರ್ದು. ಹಾ, ನಾನು ಇದನ್ನೇ ಹೇಳ್ತಾ ಇರೋದು. ಈಗ ಅವಳು ಪ್ರಜ್ಞೆ ಇಲ್ದೆ ಮಲಗಿದಾಳಲ್ಲ, ಇದಕ್ಕೆ ಯಾರಮ್ಮ ಹೊಣೆ? ಮೇಡಮ್, ನನ್ ಕೈ ಮೀರಿ ನಾನು ಅವಳನ್ನ ಕಾಪಾಡೋಕ್ ಪ್ರಯತ್ನ ಪಡ್ತಿದ್ದೆ. ಪುಟ್ ಮೇಡಮ್ನ ಈ ತರ ನೋಡೋದಕ್ಕೆ ನನ್ನಿಂದನೂ ಆಗೋದಿಲ್ಲ ಅಲ್ವಾ? ಅಮ್ಮ, ಸಾಕ್ ನೀನ್ ನಾಟಕ ಮಾಡಿದ್ದು. ಕಾಪಾಡ್ಕೋತಾಳೆ ಅಲ್ವೇ? ನೀನ್ ಕಾಪಾಡ್ಕೊಂಡಿದ್ದೆ ಆಗಿದ್ರೆ ಇವತ್ ಯಾಕೆ ಅವಳಿಗೆ ಸ್ಥಿತಿ ಬರ್ತಿತ್ತು? ಅಷ್ಟಕ್ಕೂ ಇದೆಲ್ಲ ಹೆಂಗೆ ಆಯ್ತು? ಮೇಡಮ್, ಅದು ಒಂದ್ ಹದ್ದು ಬಂದು ಪುಟ್ ಮೇಡಮ್ನ ಚೆತ್ಕೊಂಡು ಹೋಗೋದಕ್ ಪ್ರಯತ್ನ ಪಡ್ತು. Wish you a very happy birthday, Put Madam. Thank you, Mani. ಏನ್ ಮಣಿ, ಇತ್ತೀಚೆಗೆ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ? ಯಾಕೆ, ನಾವ್ ಕಾಣಿಸೋದಿಲ್ವಾ? ಫೀಲು ದುರ್ಗಾ, ಫೀಲು. ಹಿಂಗ್ ಬರ್ತ್ಡೇ ವಿಶ್ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿಂಗ್ ಗೊತ್ತಾಗಲ್ಲ ಬಿಡು, ನಿಂಗೆ ಇಷ್ಟೆಲ್ಲ ಇಂಗ್ಲಿಷ್ ಬರಲ್ವಲ್ಲ, ಸಿಲ್ಲಿ ಫೆಲೋ. ಮಣಿ, ಇವತ್ತು ನಮ್ ಪುಟ್ ಮೇಡಮ್ಗೆ ಸ್ಪೆಷಲ್ ದಿನ, ಅದಕ್ಕೆ ಇವತ್ತು ನಾನ್ ಜಾಸ್ತಿ ಅವಳ ಹತ್ರನೇ ಮಾತಾಡ್ತೀನಿ. ಪುಟ್ ಮೇಡಮ್, ನಿಂಗೆ ತುಂಬಾ ಇಷ್ಟ ಅಂತ ಗಿಫ್ಟ್ ತಂದಿದ್ದೀನಿ. ನಿನಗಿಷ್ಟ ಅಂತ ನಿಂಗೆ ಇಷ್ಟ ಆಗಿದ್ನೇ ಉಡುಗೊರೆ ಯಾಕೆ ತಂದಿದ್ಯಾ ನೀನು? ಪುಟ್ ಮೇಡಮ್, ಮತ್ತೆ ನನ್ ಟೇಸ್ಟ್ ಒಂದೇ ತರ ಅಲ್ವಾ? ಫ್ರೂಟ್ಸ್ ಒಳ್ಳೇದು, ಕೇಕು ಆಳು ಮುಳು ತಿನ್ನೋದಕ್ಕಿಂತ. ಹೌದೌದು, ಇದಕ್ಕೇನ್ ಕಡಿಮೆ ಇಲ್ಲ ನೀನು. ಒಳ್ಳೆ ಗಿಫ್ಟ್ ಮಣಿ, ನಿಂಗೆ ಇಷ್ಟ ಅಲ್ವಾ? ನೀನೇ ತಿನ್ನು. ನಂಗೆ ಗೊತ್ತಿತ್ತು ಪುಟ್ ಮೇಡಮ್ ತುಂಬಾ ಒಳ್ಳೆಯವಳು ಅಂತ. ಉಡುಗೊರೆ ಕೊಟ್ಟು ವಾಪಸ್ ತಗೊಂಡು ಗುಳುಂ ಸ್ವಾಹ ಮಾಡೋರು ಇಡೀ ಪ್ರಪಂಚದಲ್ಲಿ ನಮ್ಮ ಮಣಿ ಮಾತ್ರ ಅನ್ಸುತ್ತೆ. ಇದನ್ನ ರಿಟರ್ನ್ ಗಿಫ್ಟ್ ಅಂತಾರೆ ಕಣೆ ದುರ್ಗಾ. ಸಿಟಿಲೆಲ್ಲ ಹಿಂಗೆ, ನಾವ್ ಒಂಥರ ಡಿಫ್ರೆಂಟ್. ನೀನ್ ಸುಮ್ಮನೆ ಇರು. ಹೌದಾ? ಕೊಟ್ಟಿದ್ದನ್ನೇ ವಾಪಸ್ ತಗೊಳ್ತಾರ? ಹ್ಞೂ. ಸುಳ್ಳು ಹೇಳ್ಬೇಡ ನೀನು. ಸುಳ್ಳ? ನಂಗೆ ಸುಳ್ಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈಗ ಹೇಳ್ತಿದ್ಯಲ್ಲ, ಅದನ್ನೇ ಸುಳ್ಳು ಅಂತ ಹೇಳೋದು. ಈ ಪಾಪದ ಮಣಿ ಮೇಲೆ ಆರೋಪ ಆಗ್ತಿದ್ಯಾ ದುರ್ಗಾ? ಮತ್ತೆ ಸುಳ್ಳು. ಎಷ್ಟು ಕಿತ್ತಾಡ್ತಾರಪ್ಪ ಇವರಿಬ್ರು. ದುರ್ಗಾ, ಬಾಮ್ಮ.
ಗೀತಾ, ನನ್ ಕೊಟ್ಟಿದ್ ಬರ್ತ್ಡೇ ಗಿಫ್ಟ್ ಇಷ್ಟ ಆಯ್ತಾ? ನಂಗಿಷ್ಟ ಆಯ್ತು. ನಿಂಗಿಷ್ಟ ಆಯ್ತಾ? ಓಹೋ, ಸೂಪರ್ ಆಗಿತ್ತು. ಏನೇ ಹೇಳು, ನನ್ ಟೇಸ್ಟ್ ಸಕ್ಕತ್ತಾಗಿದೆ. ನಾವು ಕಳಿಸಿರೋ ಹದ್ದಿನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನವರಾತ್ರಿ ಮುಗಿಯೋವರೆಗೂ ಹಿತ ನಮ್ಮ ಬಂಧನದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇರ್ತಾಳೆ. ದಶಮಿಯ ದಿನ ಶಿಷ್ಟಶಕ್ತಿ ಪರಾಕಾಷ್ಠೆಯ ಸ್ಥಿತಿಯಲ್ಲಿ ಇರೋದ್ರಿಂದ ಹಿತಾಶಕ್ತಿನೂ ಎತ್ತರದಲ್ಲಿರುತ್ತೆ. ಆಗ ನಾವು ಹಿತ ಬಲಿ ತಗೊಂಡ್ರೆ ಅಮ್ಮ ಹದ್ದಿನ ಹಿಡಿತದಿಂದ ಹಿತ ಹೇಗ್ ತಪ್ಪಿಸ್ಕೊಂಡ್ಲು? ಹದ್ದಿಗೆ ಹೇಗ್ ಸೋಲಾಯ್ತು? ಹೇಗೆ? ಅಂಬಿಕಾ ಏನಾದ್ರೂ ಸಹಾಯ ಮಾಡ್ತಿರ್ಬೋದಾ? ಇಲ್ಲ ಇಲ್ಲ, ಹದ್ದು ಬರಿಗೈನಲ್ಲಿ ಹಿಂದಿರ್ಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ್ಲೂ ನಾನೇನಾದ್ರೂ ಪ್ರಯತ್ನ ಪಟ್ಟು ಹಿತನ್ನ ವಶಕ್ಕೆ ತಗೋಬೇಕು.